ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಒಳಗೆ ಬನ್ನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನು ತಗೋತೀರಾ? ಏನು ಬೇಡ, ಈಗ ತಾನೇ ಮನೇಲಿ ಮುಗಿಸ್ಕೊಂಡು ಬಂದೆ. ಲಕ್ಷ್ಮಿ, ಯಾಕಮ್ಮ ನಿಂತ್ಕೊಂಡಿದ್ಯಾ? ಕುಟ್ಕೋ. ನಿನ್ನ ಫೋನ್. ಥ್ಯಾಂಕ್ಸ್. ಮೊಬೈಲ್ಗೋಸ್ಕರ ಇಷ್ಟು ದೂರ ನೀವ್ಯಾಕೆ ಬರಕ್ಕೆ ಹೋದ್ರಿ? ನನ್ನ ಮಕ್ಳ ಹತ್ರ ಕಳಿಸ್ಕೊಡ್ತಿದ್ದೆ. ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳೋದಿತ್ತು, ಅದಕ್ಕೆ ಬಂದೆ. ಏನು ವಿಷಯ? ನಮ್ಮನೇಲಿ ಲಕ್ಷ್ಮಿ ಎಲ್ರಿಗೂ ತುಂಬ ಇಷ್ಟ ಆಗಿದ್ದಾಳೆ. ಬ್ರೋಕರ್ ಹೇಳಿರ್ಬೇಕಲ್ಲ? ಹಾಂ, ಹೇಳಿದ್ದಾರೆ. ಬರೋ ಮುಹೂರ್ತದಲ್ಲೇ ಮದುವೆ ಇಟ್ಕೊಂಡ್ಬಿಡೋಣ. ಯಾಕೆ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಒಂದು ವಿಷಯ ನಿಮ್ಮ ಹತ್ರ ಕೇಳಬೇಕಿತ್ತು, ತಪ್ಪು ತಿಳಿಬೇಡಿ. ಅಯ್ಯೋ, ಅದರಲ್ಲಿ ಏನಿದೆ, ಧೈರ್ಯವಾಗಿ ಹೇಳಿ. ಒಂದು ಸಣ್ಣ ಹರಕೆ ಇತ್ತು. ಲಕ್ಷ್ಮಿ ಮದುವೆ ಫಿಕ್ಸ್ ಆದರೆ ದೇವಸ್ಥಾನದಲ್ಲೇ ಮದುವೆ ಮಾಡಿಸ್ತೀನಿ ಅಂತ ಆ ದೇವಿಗೆ ಹರಕೆ ಹೊತ್ತಿದ್ದೆ. ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಏನೂ ತೊಂದರೆ ಇಲ್ಲ. ನಿಮ್ಗೆ ಎಲ್ಲಿ ಮದುವೆ ಮಾಡಿಕೊಡ್ಬೇಕು ಅನ್ಸುತ್ತೋ ಅಲ್ಲೇ ಮದುವೆ ಇಟ್ಕೊಳ್ಳೋಣ. ದೇವಸ್ಥಾನದಲ್ಲಿ ಮದುವೆ ಇಟ್ಕೊಳ್ಳೋಕ್ಕೆ ನಮ್ಗೇನೂ ತೊಂದರೆ ಇಲ್ಲ. ಸರಿ, ಹಾಗಿದ್ರೆ ನಾನಿನ್ನು ಹೊರಡ್ತೀನಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದಕ್ಕೆ ಅಂತ ಇನ್ನೊಂದ್ಸಲ ಬರ್ತೀನಿ. ಲಕ್ಷ್ಮಿ, ಕ್ಯಾಬ್ ಬುಕ್ ಮಾಡ್ಕೊಡಿ. ಏನು ಬೇಡಮ್ಮ, ನಾನೇ ಮಾಡ್ಕೊತೀನಿ. ಬರ್ತೀನಿ. ಸರಿ. ಸದ್ಯ ಏನೂ ಆಗಿಲ್ಲ. ಮಂಗಳವ್ರೆ, ನೀವು ಮನೆನದು ಇಲ್ಲ ಅಂತ ಕೋಕಿಲ ಹೇಳಿದ್ಲು. ಗೌರಿಯವ್ರು ಬೇರೆ ಮನೆಯಿಂದ ಹೊರಟು ಬಿಟ್ಟಿದ್ರು. ಎಲ್ಲಿ ಏನು ಅನಾಹುತ ಆಗ್ಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ. ಪುಣ್ಯಕ್ಕೆ ಏನೂ ಆಗಲಿಲ್ಲ. ಅದರಲ್ಲಿ ನೀವು ಹೇಗೆ ವಾಪಸ್ ಬಂದ್ರಿ? ಅಯ್ಯೋ, ರೇಷನ್ ತರೋಕೆ ಹೋದೆ, ಆದರೆ ರೇಷನ್ ಕಾರ್ಡ್ ಮನೆಯಲ್ಲೇ ಮರ್ತ್ಬಿಟ್ಟು ಹೋಗಿದ್ದೀನಿ. ಗಡಿಬಿಡಿಲಿ ವಾಪಸ್ ಬಂದು ನೋಡಿದ್ರೆ ಮನೆ ಮುಂದೆ ಈ ಕೋಕಿಲ ನಿಂತಿದ್ಲು. ಉಳ್ದಿದ್ದು ನಾನು ಹೇಳ್ತೀನಿ. ಆಂಟಿಗೆ ಎಲ್ಲ ವಿಷಯನೂ ಹೇಳಿದೆ. ಆಮೇಲೆ ಅವ್ರ ಮನೇಲಿದ್ದ TV ಸೋಫಾನ ನಾನು ನಿಖಿಲ ಎತ್ಕೊಂಡ್ ಬಂದ್ವಿ. ಅಮ್ಮ, ನಾನು ಆಗ್ಲೇ ಕೇಳ್ಬೇಕು ಅನ್ಕೊಂಡೆ. ಅವ್ರೆಲ್ಲ ಕಂಡೀಷನ್ಸ್ಗೂ ಓಕೆ ಅಂದಮೇಲೆ ಇದನ್ನೆಲ್ಲ ತಂದಿಡೋ ಅವಶ್ಯಕತೆ ಏನಿತ್ತು? ಆ ಮನೆಯವ್ರಿಗೆ ನೀವು ತಂದಿಟ್ಟು ಸೋಫಾ, TV, ಫ್ರಿಜ್ಜು ಎಲ್ಲ ನಿಮ್ದಲ್ಲ ಅಂತ ಗೊತ್ತಿದೆ. ಅಯ್ಯೋ, ಯಾಕಕ್ಕ ಬೈತ್ಯಾ? ಅವರೇನೋ ಒಪ್ಕೊಂಡಿದ್ದಾರೆ ಅಂತ ಮನೇನ ಖಾಲಿ ಬಿಡೋಕ್ಕಾಗುತ್ತಾ? ನಮ್ದೇನಿದೆಯೋ ಅಷ್ಟನ್ನು ಮಾತ್ರ ಇಟ್ಕೋಬೇಕು ತಾನೆ. ಈ ರೀತಿ ಪದೇ ಪದೇ ಆಂಟಿ ಮನೆಯಿಂದ ತರೋದು ಏನು ಚೆನ್ನಾಗಿರುತ್ತೆ? ಅಕ್ಕ, ಆಂಟಿಗೆ ಪ್ರಾಬ್ಲಮ್ ಇಲ್ಲ, ನೀನ್ ಯಾಕೆ ಹಿಂಗೆ ಆಡ್ತಿದ್ಯಾ? ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ಇದೆಲ್ಲ ಆಂಟಿ ಮನೆ ವಸ್ತು, ಅದು ಅವ್ರ ಮನೇಲಿ ಇರಬೇಕು, ಇಲ್ಲಿರೋದಲ್ಲ. ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಬೇಡಿ. ಬಂದ್ರೆ ಇದನ್ನೆಲ್ಲ ಶಿಫ್ಟ್ ಮಾಡೋಣ. ಲಕ್ಷ್ಮಿ, ಏನು ಲಕ್ಷ್ಮಿ ಇದು? ನಿಮ್ಮ ಮನೆ ಬೇರೆ, ನಮ್ಮ ಮನೆ ಬೇರೆನಾ? ನಾವೆಲ್ಲರೂ ಒಂದೇ ಮನೆಯವ್ರ ಥರ ಇರೋದಲ್ವಾ? ಆಂಟಿ, ಅದು ಹಾಗಲ್ಲ. ಇದನ್ನೆಲ್ಲ ನೀವು ಯೂಸ್ ಮಾಡಲಿ ಅಂತ ನಿಮ್ಮ ಮಗ ಕಳಿಸಿರೋದು. ಈ ರೀತಿ ನಾವಿದನ್ನು ಬಳಸ್ಕೊಳ್ಳೋದು ಸರಿಯಲ್ಲ. ಅಷ್ಟು
ಇಷ್ಟಕ್ಕೂ ಹುಡುಗನ ಮನೆಯವರು ಎಲ್ಲ ಕಂಡೀಷನ್ಸ್ಗೂ ಒಪ್ಕೊಂಡಾಗಿದೆ ಅಲ್ವಾ? ಇದೆಲ್ಲ ಇರೋದು ಬೇಡ. ಇವರೆಲ್ಲ ಮತ್ತೆ ಇದನ್ನ ತಂದು ಯಾಕೆ ಈ ರೀತಿ ಸರ್ಕಸ್ ಮಾಡ್ತಿದಾರೋ ನನಗಂತೂ ಗೊತ್ತಿಲ್ಲ.